ಕಡಿಮೆ ದರ ಮತ್ತು ಆರಾಮದಾಯಕ ಪ್ರಯಾಣಕ್ಕೆ ಹಿಂದೆ ಡೌನ್ಲೋಡ್ ಮಾಡಿಕೊಳ್ಳಿ 369cab.com. ನಮಸ್ಕಾರ ವೀಕ್ಷಕ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ್. ಮೊದಲಿಗೆ ಹೆಡ್ಲೈನ್ಸ್. 300 ಕಾಪು ಸಾಂಸ್ಕೃತಿಕ ಬೆಳ್ಳಿ ಹಬ್ಬದ ಅಂಗವಾಗಿ ಕ್ರಿಕೆಟ್ ಪಂದ್ಯಾವಳಿ. ಯುವಕರು ಆರೋಗ್ಯ ರಕ್ಷಣೆಗೆ ಕ್ರೀಡೆಗಳಲ್ಲಿ ತೊಡಗಿ. ಎ ಪಾಪರೆಡ್ಡಿ. ಮಾಜಿ ಸೈನಿಕರಿಂದ ತಿರಂಗ ಯಾತ್ರೆ. ಆಪರೇಷನ್ ಸಿಂಧೂರ್ ಯಶಸ್ಸಿಗೆ ಮಾಜಿ ಸೈನಿಕರ ಮೆಚ್ಚುಗೆ. ಒಳ ಮೀಸಲು ಜಾತಿ ಗಣತಿಗೆ ಸರ್ವರ ಸಮಸ್ಯೆ. ಕಾಲಾವಕಾಶ ವಿಸ್ತರಿಸಲು ಕೆಪಿ ಅನಿಲ್ ಕುಮಾರ್ ಆಗ್ರಹ. ಎರಡು ಮನೆ ಕಳ್ಳತನ. ಅಂತರ ಜಿಲ್ಲಾ ಕಳ್ಳನ ಬಂಧ. 8 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ವಶ. ವಾರ್ತೆಗಳ ವಿವರ. 300 ಕಾಪು ಸಮಾಜದ ಯುವಕರು ಮಾನಸಿಕ ಹಾಗೂ ದೈಹಿಕವಾಗಿ ಸದೃಢರಾಗಲು ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಎಂದು 300 ಕಾಪು ಸಮಾಜದ ಮುಖಂಡ ಹಾಗೂ ಮಾಜಿ ಶಾಸಕ ಎ ಪಾಪರೆಡ್ಡಿ ಯುವಕರಿಗೆ ಸಲಹೆ ನೀಡಿದರು. ಅವರಿಂದು ನಗರದ ರಾಜೇಂದ್ರಗಂಜ್ ರೈತ ಭವನದ ಹತ್ತಿರ 300 ಕಾಪು ಸಮಾಜದ ವತಿಯಿಂದ ಹಮ್ಮಿಕೊಂಡಿದ್ದ 25ನೇ ವರ್ಷದ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಬೆಳ್ಳಿ ಹಬ್ಬ ಪ್ರಯುಕ್ತ 300 ಕಾಪು ಸಮಾಜದ ಪ್ರೀಮಿಯಂ ಕ್ರಿಕೆಟ್ ಲೀಗ್ಸ್ ಪಂದ್ಯಾವಳಿಗೆ ಚಾಲನೆ ನೀಡಿ ಮಾತನಾಡಿದರು. ಜಿಲ್ಲೆಯಲ್ಲಿ 300 ಕಾಪು ಸಮಾಜ ಎಲ್ಲ ರಂಗಗಳಲ್ಲಿ ಗುರುತಿಸಿಕೊಂಡು ಈಗ ಕ್ರೀಡಾ ಸ್ಪರ್ಧೆಯಲ್ಲಿ ಉತ್ತಮ ಸ್ಥಾನಮಾನ ಪಡೆದುಕೊಂಡಿದೆ. ಇಂದಿನ ಸಮಾಜದ ಯುವಕರು ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಕ್ರೀಡಾ ಮನೋಭಾವನೆ ಬೆಳೆಸಿಕೊಳ್ಳಬೇಕು. 300 ಕಾಪು ಸಮಾಜ ಯುವಕರು ಎಲ್ಲ ಸಮುದಾಯದೊಂದಿಗೆ ಅನನ್ಯ ಬಾಂಧವ್ಯ ಹೊಂದಬೇಕು ಎಂದರು. ಸ್ಪರ್ಧೆಯಲ್ಲಿ ಸೋಲು ಗೆಲುವು ಸಹಜ, ಆದರೆ ಕ್ರೀಡಾ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುವುದೇ ದೊಡ್ಡ ಶಕ್ತಿ. ಸೋಲು ಗೆಲುವು ಎರಡೂ ಒಂದೇ, ಅದನ್ನು ಪ್ರತಿಯೊಬ್ಬ ಕ್ರೀಡಾಪಟು ಸಮಾನವಾಗಿ ಸ್ವೀಕರಿಸಬೇಕೆಂದರು. ಹಿಂದಿನ ನಮ್ಮ ಪೂರ್ವಜರು ಕೇವಲ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದರು, ಆದರೆ ನಮ್ಮ ಸಮಾಜ ಶೈಕ್ಷಣಿಕ, ಆರ್ಥಿಕ, ರಾಜಕೀಯ ಹಾಗೂ ಸಾಮಾಜಿಕವಾಗಿ ಬಲಿಷ್ಠ ಸಮಾಜವಾಗಿ ಗುರುತಿಸಿಕೊಂಡಿದೆ ಎಂದು ತಿಳಿಸಿದರು. ಮುಂಗಾರು ಸಾಂಸ್ಕೃತಿಕ ರಾಯಚೂರು ನಾಡಹಬ್ಬ ಆರಂಭದ ಹಿನ್ನೆಲೆ ಕಳೆದ 17 ವರ್ಷಗಳಿಂದ ಕ್ರಿಕೆಟ್ ಪಂದ್ಯಾವಳಿ ನಡೆಸಲಾಗುತ್ತಿದೆ. ಹಿಂದಿನಿಂದ 25ನೇ ವರ್ಷದ ಮುಂಗಾರು ಸಾಂಸ್ಕೃತಿಕ ಬೆಳ್ಳಿ ಹಬ್ಬದ ಆರಂಭದ ಹಿನ್ನೆಲೆ ಸಮಾಜದಿಂದ ಜೂನ್ 12ರವರೆಗೆ ಅನೇಕ ಕ್ರೀಡೆ ಸೇರಿ ಅನೇಕ ಕಾರ್ಯಕ್ರಮಗಳು ನಿರ್ವಹಿಸಲಾಗುತ್ತದೆ. 25ನೇ ವರ್ಷದ ಮುಂಗಾರು ಸಾಂಸ್ಕೃತಿಕ ಬೆಳ್ಳಿ ಹಬ್ಬಕ್ಕೆ ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹಾಗೂ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರಿಗೆ ಆಹ್ವಾನಿಸಿದ್ದು, ಎರಡೂ ರಾಜ್ಯದ ಮುಖ್ಯಮಂತ್ರಿಗಳು ಈ ಹಬ್ಬಕ್ಕೆ ಆಗಮಿಸಲಿದ್ದಾರೆ ಎಂದರು. ಬಹಳ ಅದ್ಭುತವಾಗಿ ಈ ಒಂದು ಟೂರ್ನಮೆಂಟ್ ಅನ್ನು ಕಾರ್ಯನಿರ್ವಹಿಸ್ತಾರೆ. ಅವರು 2 ಬಾರಿ ಈ ಒಂದು ಟೂರ್ನಮೆಂಟ್ ಅನ್ನು ನಡೆಸಿಕೊಟ್ಟಿದ್ರು. ಅದೇ ರೀತಿಯಾಗಿ ಇನ್ನು ಹೆಚ್ಚಿನ ವಿಶ್ವಾಸವನ್ನು ಇಟ್ಟಿದ್ದಾರೆ. ಲಕ್ಷ್ಮೀ ರೆಡ್ಡಿ, ನರೇಶ್ ರೆಡ್ಡಿ, ಹರೀಶ್ ಈ ಕ್ರೀಡಾಂಗಣ ಕಂಪ್ಲೀಟ್ 300 ಕಾಪು ಸಮಾಜ ಯುವಕರಿಗಾಗಿ ಮಾಡಿದಂತಾಗಿದೆ. ಪ್ರತಿದಿನವೂ ಯಾವುದಾದ್ರೂ ಒಂದು ತವರು ಬಂದಿರ್ತದೆ. ಇದು ಉತ್ತಮವಾದಂಥ ಕೆಲಸ. ಇಂಥ ಉತ್ತಮವಾದ ಕೆಲಸವನ್ನು
ನಾವು 300 ಕಾಪು ಸಮಾಜದ ಮಕ್ಕಳು ಮಾಡಬೇಕಾಗಿದೆ. ಯಾಕಂದರೆ ನಾವು ಈ ರಾಯಚೂರಲ್ಲಿ ಸ್ಪೋರ್ಟ್ಸ್ನಲ್ಲಿ 300 ಕಾಪು ಸಮಾಜ ಯಾವಾಗಲೂ ಪ್ರಥಮ ಸ್ಥಾನದಲ್ಲಿದೆ. ಅಂತಹ ಕೆಲಸವನ್ನು ಈಗ ಬರುವಂಥ ಯುವಕರು ಮತ್ತೆ ಮಾಡಬೇಕಾಗಿದೆ. ಈ ಒಂದು ಕೆಲಸವನ್ನು ಮಾಡುವಂಥ ಎಲ್ಲ ಯುವಕ ಬಂಧುಗಳನ್ನು ಅಭಿನಂದನೆ ಸಲ್ಲಿಸ್ತೇನೆ. ಅದರ ಜೊತೆಗೆ ಹೋದ ಸಲ ಏನೇ ಕ್ರಿಕೆಟ್ನಲ್ಲಿ ಗೆದ್ದಂಥ ಜನರಿಗೆ ಸೋತಂಥ ಜನರಿಗೆ ಜಗಳಗಳು ಅಂತ ಕೇಳಿದೆ. ಆ ಥರ ಆಗಬಾರ್ದು. ಇದು ಸಮಾಜದಲ್ಲಿ ಎಲ್ಲರೂ ಅನ್ಯೋನ್ಯದಿಂದ ಇರಬೇಕು. ಇದು ಒಂದು ಕ್ರೀಡಾ ಆಟ ಇದೆ. ಸೋತವನು ಗೆದ್ದವನು ಅಷ್ಟೇ ಸಂತೋಷ ಪಡಬೇಕು. ಗೆದ್ದರೆ ನಕ್ಕಂತ ಹೋಗ್ಬೇಕು, ಸೋತ್ರೆ ಅಳಕಂತ ಹೋಗ್ಬೇಕಂತ ಇದು ಕ್ರೀಡೆ ಹೇಳ್ತಾ ಇಲ್ಲ. ನೀವು ನೋಡಿರಬೇಕು, ನಾನು ಮೂರು ಸಲ MLA ಸೋತರು ನಕ್ಕಂತ ಬಂದಿದ್ದೇನೆ. ನಾನು ಎಂದೂ ಅಳಲಿಲ್ಲ. ಅವರು ಮಾಡಿಲ್ಲ, ಇವರು ಮಾಡಿಲ್ಲ, ಅವನು ಈ ಥರ ಮಾಡಿದಂತ ಎಂದು ಆ ಥರ ಮಾತಾಡಲಿಲ್ಲ. ಕ್ರೀಡಾಪಟುವಾಗಿ ಸಂತೋಷದಿಂದಿರಬೇಕು. ಕ್ರೀಡೆಯಲ್ಲಿ ಭಾಗವಹಿಸದೆ ಭಾಳ ದೊಡ್ಡದು. ಯಾವ ಕ್ರೀಡೆಯಲ್ಲಿ ಬಂದು ನಾವು ಭಾಗವಹಿಸ್ತೀವಲ್ಲ ಅದೇ ನಮ್ಮ ಶಕ್ತಿ. ಗೆಲ್ಲಲೇಬೇಕಂತಿಲ್ಲ, ಸೋಲು ಗೆಲುವು ಎರಡು ಒಂದೇ ಅಂತ ಮನೋಭಾವನೆ ನೀವೆಲ್ಲರೂ ಬೆಳೆಸ್ಕೊಳ್ಬೇಕು. ಸೋತಾಗ ಅವನು ಗೆದ್ದ ಮುಂಚೆ ಜಗಳ ಆಡೋದು, ಅವನ ಮನೆಗೆ ಹೋಗೋದು, ಅವನು ಬೇಯೋದು, ಈ ಥರ ಮಾಡೋದ್ರಿಂದ ಕ್ರೀಡೆಗೆ ಅವಮರ್ಯಾದೆ ಆಗ್ತದೆ. ನಾವು ಮಾಡಿದಂಥ ಈ ಕ್ರೀಡೆಗೆ ಅವಮರ್ಯಾದೆ ಆಗ್ತದೆ. ಯಾಕಂದರೆ ನಾವು ಕ್ರೀಡಾಪಟುಗಳು ಎಲ್ಲವೂ ಒಂದೇ ಥರ ನೋಡಬೇಕಾಗ್ತದೆ. ಅಂಥ ವ್ಯವಸ್ಥೆಯಲ್ಲಿ ನೀವು ಬದುಕಬೇಕು. ಏನು ಮನೆಗೆ ಹೋದ್ಮೇಲೆ ನಾನು ಸೋತೆ ಅವನು ಇದು ಮಾಡಿದಂಥ ಅಂತಲ್ಲಿ ಜಗಳ ಆದರೆ ಸಮಾಜಕ್ಕೂ ಕೆಟ್ಟ ಹೆಸರು, ನಿಮಗೂ ಕೆಟ್ಟ ಹೆಸರು ಆಗ್ತದೆ. ಈ ಸಮಾಜ ಇಡೀ ರಾಯಚೂರು ನಗರದಲ್ಲಿ, ಇಡೀ ರಾಯಚೂರು ಜಿಲ್ಲೆಯಲ್ಲಿ ಉತ್ತಮ ಸ್ಥಾನವನ್ನು ಪಡೆದಿದೆ. ಎಲ್ಲ ಕೆಲಸಗಳಲ್ಲಿ 300 ಕಾಪು ಸಮಾಜ ಪ್ರಥಮ ಸ್ಥಾನದಲ್ಲಿದೆ. ಆ ಥರ ನಾವು ಬದುಕ್ತಾ ಇದ್ದೀವಿ. ಹಿಂದೆ ನಮ್ಮ ತಾತ ಮುತ್ತಾಂತಿದ್ದರು ಬರೀ ಒಕ್ಕಲ್ತನ ಮಾಡುವಂಥ ಜನ ಇದ್ದರು. ಈ ಬಾರಿ 25 ವರ್ಷದ ಮುಂಗಾರು ಬೆಳ್ಳಿ ಹಬ್ಬವನ್ನು ಭಾರಿ ಅದ್ದೂರಿಯಾಗಿ ಆಚರಿಸಲಾಗುತ್ತದೆ. ಸಮಾಜದ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸಿ ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂದು ಯುವಕರಿಗೆ ಸಲಹೆ ನೀಡಿದರು. 300 ಕಾಪು ಸಮಾಜಕ್ಕೆ ಲಕ್ಷ್ಮೀದೇವಿ ಒಲಿದು ಬಂದಿದ್ದಾಳೆ. ಹಣ ಮಾಡುವುದು ದೊಡ್ಡ ವಿಷಯವಲ್ಲ. ಮೊದಲು ಯುವಕರು ಆರೋಗ್ಯದ ಕಡೆ ಗಮನ ಹರಿಸಬೇಕು. ಯುವ ಜನತೆ ಹೆಚ್ಚಾಗಿ ಕ್ರೀಡೆಗಳಲ್ಲಿ ಭಾಗವಹಿಸುವುದರ ಮೂಲಕ ಕ್ರೀಡಾ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು ಎಂದರು. ಸಮಾಜದ ಯುವಕರಿಂದ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ನಡೆಯಬೇಕು. ಆ ನಿಟ್ಟಿನಲ್ಲಿ ಯುವಕರಿಗೆ ಸಮಾಜದ ಸಹಕಾರ ಇರುತ್ತದೆ ಎಂದರು. ಈ ಸಂದರ್ಭದಲ್ಲಿ ಬಂಗಿ ನರಸರೆಡ್ಡಿ, ಎನ್ ಶ್ರೀನಿವಾಸ್ ರೆಡ್ಡಿ, ನರವ ಶ್ರೀನಿವಾಸ್ ರೆಡ್ಡಿ, ಪೋಗಲ್ ಚಂದ್ರಶೇಖರ್ ರೆಡ್ಡಿ, ಯು ಗೋವಿಂದ್ ರೆಡ್ಡಿ, ಜಿ ನರಸರೆಡ್ಡಿ, ಜಿ ಪ್ರತಾಪ್ ರೆಡ್ಡಿ, ಎಸ್ ಜನಾರ್ದನ್ ರೆಡ್ಡಿ, ಜಿ ತಿಮ್ಮಾರೆಡ್ಡಿ, ಕೆ ವೀರೇಂದ್ರ ರೆಡ್ಡಿ, ಜಿ ವೀರೇಶ್ ರೆಡ್ಡಿ, ಬಂಗಿ ಮುನಿರೆಡ್ಡಿ, ಜಿ ಮಹೇಂದ್ರ ರೆಡ್ಡಿ, ಡ್ಯಾಡಿ ವೀರೇಶ್ ರೆಡ್ಡಿ, ಎನ್ ಭೀಮರೆಡ್ಡಿ, ಎ ವೀರಾರೆಡ್ಡಿ, ಜಿ ವಿಜಯರಾಜ್ ರೆಡ್ಡಿ ಹಾಗೂ ಸ್ನೂಕರ್ ಬ್ಯಾಚ್ ಎಲ್ಲ ಸದಸ್ಯರು, ಸಮಾಜದ ಯುವಕರು ಸೇರಿದಂತೆ ಉಪಸ್ಥಿತರಿದ್ದರು. ಆಪರೇಷನ್ ಸಿಂಧೂರ್ ಯಶಸ್ವಿ ಹಿನ್ನೆಲೆ ನಗರದಲ್ಲಿ ಮಾಜಿ ಸೈನಿಕರು ಹಾಗೂ ಸಾರ್ವಜನಿಕರು ತಿರಂಗ ಯಾತ್ರೆ ನಡೆಸಿದರು. ನಗರದ ಬಾಬು ಜಗಜೀವನ್ ರಾಮ್ ವೃತ್ತದಿಂದ ಅಂಬೇಡ್ಕರ್ ವೃತ್ತದವರೆಗೆ ತಿರಂಗ ಯಾತ್ರೆ ನಡೆಸಲಾಯಿತು. ಕಾರ್ಗಿಲ್ ಯುದ್ಧದಲ್ಲಿ ಪಾಲ್ಗೊಂಡಿದ್ದ 9 ಮಾಜಿ ಸೈನಿಕರುಗಳು ಯಾತ್ರೆಯಲ್ಲಿ ಭಾಗವಹಿಸಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಯಶಸ್ಸನ್ನು ಸಂಭ್ರಮಿಸಿದರು. ತ್ರಿವರ್ಣ ಧ್ವಜವನ್ನು ಹಿಡಿದು ಮಾಜಿ ಸೈನಿಕರು, ಯುವಕರು ಮೆರವಣಿಗೆ ಮಾಡಿದರು. ಅಂಬೇಡ್ಕರ್ ವೃತ್ತದಲ್ಲಿ ಮಾಜಿ ಸೈನಿಕರಿಗೆ ಯುವಕರು ಸನ್ಮಾನಿಸಿದರು. ಬಳಿಕ ಮಾತನಾಡಿದ ಮಾಜಿ ಸೈನಿಕರೊಬ್ಬರು, ಈಗ ತಾತ್ಕಾಲಿಕ ಯುದ್ಧ ವಿರಾಮದ ಬಗ್ಗೆ ಹಿರಿಯ ಅಧಿಕಾರಿಗಳು ಮಾತನಾಡಿದ್ದಾರೆ. ಕಾಲು ಕೆರೆದುಕೊಂಡು ಬಂದ ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ಈಗಾಗಲೇ ಕೊಟ್ಟಾಗಿದೆ. ಯುದ್ಧಕ್ಕೆ ಸಿದ್ಧರಾಗಿರಲು ಕರೆ ಬಂದಿದೆ. ಯುದ್ಧಕ್ಕೆ ಕರೆದರೆ ಯುದ್ಧ ಭೂಮಿಗೆ ಹೋಗಲು ಸಿದ್ಧರಿದ್ದೇವೆ ಅಂತ ಮಾಜಿ ಸೈನಿಕರು ಉತ್ಸಾಹ ವ್ಯಕ್ತಪಡಿಸಿದರು. भारत माता के वंदे मातरम, वंदे मातरम, वंदे मातरम. जय जवान जय किसान, जय जवान जय किसान. ದೇಶವನ್ನು ಕಾಯುತ್ತಿರುವ ಸೈನಿಕರಿಗೆ ಜೈ, ದೇಶವನ್ನು ಕಾಯುತ್ತಿರುವ ಸೈನಿಕರಿಗೆ ಜೈ, ದೇಶವನ್ನು ಕಾಯುತ್ತಿರುವ. ನಮ್ಮ ಗುರಿ ಉಗ್ರರ ಮೇಲಿತ್ತು. ನಾವು ಉಗ್ರರ ಕ್ಯಾಂಪ್ಗಳನ್ನು ಹೊಡೆದು ಉರುಳಿಸಿದ್ದಕ್ಕೆ ಪಾಕಿಸ್ತಾನಿಯರು ನಮ್ಮ ನಾಗರಿಕರ ಮೇಲೆ ದಾಳಿ ನಡೆಸಿದ್ದಾರೆ. 2 ದೇಶಗಳು ಯುದ್ಧ ಮಾಡುವಾಗ 3ನೇ ದೇಶ ಬಂದು ಕದನ ವಿರಾಮ ಮಾಡಿ ಎನ್ನುವುದು ಸಾಮಾನ್ಯ. ಈ ನಿಟ್ಟಿನಲ್ಲಿಯೇ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರು ಕದನ ವಿರಾಮ ಮಾಡಿ ಎಂದು ಹೇಳುತ್ತಿದ್ದಾರೆ. ಪಾಕಿಸ್ತಾನ ಈಗಾಗಲೇ ಹಲವು ದೇಶಗಳ ಹೊಡೆತಕ್ಕೆ ನಲುಗಿ ಹೋಗಿದ್ದು, ಇದೀಗ ಭಾರತವನ್ನು ಕೆಣಕಿ ತಪ್ಪು ಮಾಡಿದೆ. ಅವರಲ್ಲಿ 9 ಕೋಟಿ ಸೈನಿಕರಿದ್ದಾರೆ. ನಮ್ಮ ಭಾರತದಲ್ಲಿ 14 ಕೋಟಿ ಸೈನಿಕರಿದ್ದಾರೆ. ಯುದ್ಧಕ್ಕೆ ನಾವು ಎಂದಿಗೂ ಸಿದ್ಧರಾಗಿರುತ್ತೇವೆ ಎಂದು ತಿಳಿಸಿದರು.
ಈ ಸಂದರ್ಭದಲ್ಲಿ ಮಾಜಿ ಸೈನಿಕರು ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಯುವಕರು ಭಾಗವಹಿಸಿದ್ದರು. ಈಗ ಜಾಹೀರಾತು. ನಗರದ ಪಂಡಿತ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದ ಹಿಂಭಾಗ ಹಾಗೂ ಸಾರ್ವಜನಿಕ ಉದ್ಯಾನವನದ ಪಕ್ಕದಲ್ಲಿರುವಂತಹ ಶ್ರೀ ಸಾಯಿ ಧ್ಯಾನ ಮಂದಿರದ ಆವರಣದಲ್ಲಿ ಶ್ರೀ ಶನಿದೇವರ ದೇವಸ್ಥಾನ ಹಾಗೂ ಮಂಟಪದ ಕಟ್ಟಡವನ್ನು ನೂತನವಾಗಿ ನಿರ್ಮಿಸಲಾಗುತ್ತಿದ್ದು, ಶನಿ ಸಿಂಗಾಪುರದಿಂದ ಶಿಲಾಮೂರ್ತಿಯನ್ನು ಆಹ್ವಾನ ಮಾಡಿಕೊಂಡು ರಾಯಚೂರು ನಗರದ ಸರ್ವ ಸದ್ಭಕ್ತರಿಗೆ ಸಾಯಿಬಾಬಾ ದರ್ಶನದೊಂದಿಗೆ ಶನಿದೇವರ ದರ್ಶನ ಪಡೆದು ಕೃತಾರ್ಥರಾಗಲಿ ಎಂಬ ಉದ್ದೇಶದಿಂದ ಶನಿ ಭಗವಂತನ ಪ್ರತಿಷ್ಠಾಪನೆಯನ್ನು ಕೈಗೊಂಡಿದ್ದೇವೆ. ಸರ್ವ ಸದ್ಭಕ್ತರಿಗೂ ಶನಿದೇವರಿಗೆ ಎಣ್ಣೆ ಹರಿಯುವ ಸದಾವಕಾಶವನ್ನು ಮಾಡಿಕೊಡಲಾಗುವುದು. ಆದ ಕಾರಣ ಸರ್ವ ಸದ್ಭಕ್ತರು ದೇವಸ್ಥಾನ ಹಾಗೂ ಮಂಟಪ ನಿರ್ಮಾಣ ಕಾರ್ಯದಲ್ಲಿ ಭಾಗವಹಿಸಿ ತನು ಮನ ಧನಾದಿ ತ್ರಿಕರಣ ಸೇವೆ ಸಲ್ಲಿಸಿ ಶ್ರೀ ಸಾಯಿಬಾಬಾ ಹಾಗೂ ಶ್ರೀ ಶನಿದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಶ್ರೀ ಸಾಯಿ ಧ್ಯಾನ ಮಂದಿರದ ಸಂಸ್ಥಾಪಕ ಅಧ್ಯಕ್ಷರು ಧರ್ಮದರ್ಶಿಗಳಾದ ಶ್ರೀ ಸಾಯಿ ಕಿರಣ್ ಆದೋನಿ ಇವರು ಕೋರಿದ್ದಾರೆ. ಓಂ ಸಾಯಿರಾಮ್. ನಮಸ್ಕಾರ ಎಲ್ಲ ಸಾಯಿ ಭಕ್ತಾದಿಗಳಿಗೆ. ನನ್ನ ಹೆಸರು ಸಾಯಿ ಕಿರಣ್ ಆದೋನಿ, ಸಂಸ್ಥಾಪಕ ಧರ್ಮಾಧಿಕಾರಿಗಳು, ಓಂ ಸಾಯಿ ಧ್ಯಾನ ಮಂದಿರ, ರಂಗಮಂದಿರ ಹಿಂಭಾಗದಲ್ಲಿರುವಂಥ ಸಾಯಿ ಮಂದಿರ. ನಮ್ಮ ಸಾಯಿ ಮಂದಿರ ಆವರಣದಲ್ಲಿ ಶನಿದೇವರ ಮಂಟಪ ನಿರ್ಮಾಣಗೊಳ್ತಾ ಇದೆ. ಶನಿ ಶಿಂಗ್ನಾಪುರ್ನಿಂದ ಶನಿದೇವರ ಶಿಲಾ ತೆಗೆದುಕೊಂಡು ಬಂದು ಇಲ್ಲಿ ಸ್ಥಾಪನೆ ಮುಂದಿನ ದಿನಗಳಲ್ಲಿ ಆಗಲಿದೆ. ಈ ಒಂದು ಕಟ್ಟಡ ನಿರ್ಮಾಣ ಕಾರ್ಯ ಪ್ರಾರಂಭಗೊಂಡಿದೆ. ಈ ಒಂದು ಕಟ್ಟಡ ನಿರ್ಮಾಣ ಕಾರ್ಯಕ್ಕೆ ಭಕ್ತಾದಿಗಳು ತನುಮನ ಧನದಿಂದ ಸೇವೆಯನ್ನು ಸಲ್ಲಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಈ ಮೂಲಕ ನಮ್ಮ ರಾಯಚೂರಿನಲ್ಲಿ ಇದೇ ಪ್ರಥಮ ಶನಿದೇವರ ಮಂದಿರ ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಏಕೆಂದರೆ ಭಾಳಷ್ಟು ಜನ ಶನಿದೇವರ ಮಂದಿರ ನಿರ್ಮಾಣ ಮಾಡಬೇಕಂದ್ರೆ ಹಿಂದೇಟಾಗ್ತಾರೆ ಅಂತೇಳಿ ಕೇಳಿಬಂದಿದೆ. ಆದರೆ ನಾವು ಈ ಶನಿದೇವರ ಮಂದಿರ ಕಟ್ತಾ ಇದ್ದೀವಿ ಅಂದರೆ ನಾವು ಕಟ್ತಾ ಇಲ್ಲ, ಆ ಭಗವಂತನ ಶಿರಡಿ ಸಾಯಿಬಾಬಾನ ಅನುಗ್ರಹ. ಯಾಕೆಂದರೆ ಶಿರಡಿಗೆ ಹೋದರೆ ಶನಿದೇವರ ದರ್ಶನ, ನಮ್ಮ ರಾಯಚೂರಿನಲ್ಲಿ ಸಾಯಿ ಮಂದಿರಕ್ಕೆ ಬಂದರೆ ಶನಿದೇವರ ದರ್ಶನ ಆಗಬೇಕು, ನಮ್ಮ ಎಲ್ಲ ಭಕ್ತಾದಿಗಳಿಗೆ ಶನಿ ದೋಷ ನಿವಾರಣೆ ಆಗಬೇಕು ಅನ್ನೋ ಉದ್ದೇಶದಿಂದ ಬಾಬಾರವರು ಈ ಒಂದು ಶನಿ ಮಂದಿರ ನಿರ್ಮಾಣ ಕಾರ್ಯ ಪ್ರಾರಂಭ ಮಾಡಿದ್ದಾರೆ. ಭಕ್ತಾದಿಗಳು ಈ ಒಂದು ಮಂದಿರಕ್ಕೆ ತನುಮನ ಧನದಿಂದ ಸೇವೆಯನ್ನು ಸಲ್ಲಿಸಬೇಕು. ಹಾಗೂ ಈ ಒಂದು ಶನಿದೇವರಿಗೆ ಭಕ್ತಾದಿಗಳ ಕೈಯಿಂದಲೇ ಎಣ್ಣೆ ಹಾಕುವ ಒಂದು ಸೇವೆಯನ್ನು ಕಲ್ಪಿಸಿಕೊಡಲಾಗುವುದು. ಮುಂದಿನ ದಿನಗಳಲ್ಲಿ ಇದೇ ತಿಂಗಳು ಉದ್ಘಾಟನೆ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ನಾವು ಕಟ್ಟಡ ನಿರ್ಮಾಣ ಅತಿಶಯ ವೇಗದಲ್ಲಿ ಹೊಂಟಿದೆ. ಹಾಗಾಗಿ ಎಲ್ಲ ಭಕ್ತಾದಿಗಳು ಸೇವೆಯನ್ನು ಸಲ್ಲಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಓಂ ಸಾಯಿರಾಮ್. ಶ್ರೀ ಸಾಯಿ ಧ್ಯಾನ ಮಂದಿರದ ಆವರಣದಲ್ಲಿ ಶ್ರೀ ಶನಿದೇವರ ಪ್ರತಿಷ್ಠಾಪನಾ ಕಾರ್ಯ, ಭಕ್ತಿ ಸೇವೆಗೆ ಧರ್ಮದರ್ಶಿಗಳ ಕರೆ. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಗಾಗಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಏಕಸದಸ್ಯ ಆಯೋಗದಿಂದ ಪ್ರಾರಂಭವಾಗಿರುವ ಗಣತಿ ಕಾರ್ಯ ಸರ್ವರ್ ಸಮಸ್ಯೆಯಿಂದ ಆಮೆ ವೇಗದಲ್ಲಿ ನಡೆಯುತ್ತಿದ್ದು, ಕೂಡಲೇ ಒಂದು ವಾರ ಕಾಲ ಅವಕಾಶ ವಿಸ್ತರಿಸಬೇಕೆಂದು ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆಪಿ ಅನಿಲ್ ಕುಮಾರ್ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಮೇ 5ರಿಂದ ಪ್ರಾರಂಭವಾಗಿರುವ ಜಾತಿ ಗಣತಿಯಲ್ಲಿ ಮೊಬೈಲ್ ಆ್ಯಪ್ ಮೂಲಕ ಕುಟುಂಬದ ಮಾಹಿತಿಯನ್ನು ದಾಖಲೀಕರಿಸಬೇಕಿದೆ. ಆದರೆ ತಾಂತ್ರಿಕ ಸಮಸ್ಯೆಯಿಂದ ಆ್ಯಪ್ ಕಾರ್ಯನಿರ್ವಹಿಸುತ್ತಿಲ್ಲ. ಕುಟುಂಬ ವರ್ಗದ ಮಾಹಿತಿ ದಾಖಲು ಮಾಡಲು ಸಾಧ್ಯವಾಗುತ್ತಿಲ್ಲ. ಮೇ 10ರಂದು ಜಿಲ್ಲೆಯಲ್ಲಿ ಒಂದೇ ಒಂದು ಕುಟುಂಬದ ಮಾಹಿತಿ ದಾಖಲಿಸಲು ಆಗಿಲ್ಲ. ಆಧಾರ ಸಂಖ್ಯೆ ಹಾಗೂ ಜಾತಿ ಪ್ರಮಾಣ ಪತ್ರದ ಮಾಹಿತಿಯು ಆ್ಯಪ್ ಸ್ವೀಕರಿಸುತ್ತಿಲ್ಲ. ಸಮೀಕ್ಷೆ ಪ್ರಾರಂಭವಾಗಿ 6 ದಿನಗಳಾದರೂ ನಿರೀಕ್ಷಿತ ಮಟ್ಟದಲ್ಲಿ ಗಣತಿ ನಡೆದಿಲ್ಲ. ಒಂದು ವಾರ ಕಾಲಾವಕಾಶ ವಿಸ್ತರಿಸಲು ಮೇ 12ರಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗುತ್ತದೆ ಎಂದರು. ಮೇ 19ರಿಂದ ಬೂತ್ ಮಟ್ಟದಲ್ಲಿ ಸಮೀಕ್ಷೆ ನಡೆಯಲಿದೆ. ಎಲ್ಲರೂ ಹೋಗಿ ಮಾಹಿತಿ ನೀಡಲು ಸಾಧ್ಯವಾಗದೆ ಹೋಗಬಹುದು. ಕಾರಣ ಮನೆ ಮನೆ ಸಮೀಕ್ಷೆಯೇ ವ್ಯವಸ್ಥಿತವಾಗಿ ನಡೆಯುವಂತೆ ಜಿಲ್ಲಾಡಳಿತ ಮತ್ತು ಆಯೋಗ ಮುಂದಾಗಬೇಕಿದೆ. 350 ಕುಟುಂಬಗಳಿಗೆ ಒಬ್ಬ ಗಣತಿ ಶಿಕ್ಷಕರನ್ನು ನೇಮಿಸಲಾಗಿದೆ. ಸರ್ವರ ಸಮಸ್ಯೆಯಿಂದ ಗಣತಿ ನಡೆಯದೇ ಇರುವುದರಿಂದ ಹೆಚ್ಚುವರಿ ಗಣತಿದಾರರನ್ನು ನೇಮಿಸಿ ಗಣತಿ ವೇಗ ಹೆಚ್ಚಿಸಬೇಕೆಂದರು. ಹೋರಾಟಕ್ಕೆ ಸುಪ್ರೀಂ ಕೋರ್ಟ್ ತನ್ನ ಒಪ್ಪಿಗೆಯನ್ನು ಸೂಚಿಸಿ ರಾಜ್ಯ ಸರ್ಕಾರಗಳಿಗೆ ಅದನ್ನು ಜಾರಿ ಕೊಡುವಂಥ ಒಂದು ಅಧಿಕಾರ ಇದೆ ಅನ್ನುವಂಥ ಒಂದು ತೀರ್ಪನ್ನು ಕೊಟ್ಟ ಮೇಲೆ ಇಡೀ ದೇಶದ ರಾಜ್ಯಗಳಲ್ಲಿ ತೆಲಂಗಾಣ ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ಒಂದು 2-3 ಕಡೆ ಈಗಾಗಲೇ ಅದು ಜಾರಿಯಾಗಿದೆ. ಬಟ್ ಕರ್ನಾಟಕದಲ್ಲಿ ನಾಗಮೋಹನ್ ದಾಸರವರ ನ್ಯಾಯಮೂರ್ತಿ ಇವರ ಒಂದು ನೇತೃತ್ವದಲ್ಲಿ ಏಕಸದಸ್ಯ ಆಯೋಗ ರಚನೆಯಾಗಿ ಅದು ಇವತ್ತು ರಾಜ್ಯದಲ್ಲಿ ನಿಖರವಾದಂಥ ಒಂದು ದತ್ತಾಂಶ
ಇಲ್ಲ, ಈ ಮೊದಲಿದ್ದಂಥ ಸದಾಶಿವ ಆಯೋಗದ ಒಂದು ವರದಿ ಇರ್ಬೋದು, ಇನ್ನಿತರ ಕಾಂತರಾಜ್ ವರದಿ ಇರ್ಬೋದು, ಇದರಲ್ಲಿ ಏಕೆ ಏಡಿ ಅನ್ನುವಂಥ ಒಂದಿಷ್ಟು ಗೊಂದಲ ಇರೋದ್ರಿಂದ ಕಡ್ಡಾಯವಾಗಿ ಮೂಲ ಜಾತಿಯನ್ನು ಬರೆಸಿಲ್ಲ ಅಂದರೆ ಅದನ್ನು ವಿಂಗಡಿಸೋದು ಭಾಳ ಕಷ್ಟ ಆಗ್ತದೆ ಅನ್ನುವಂಥ ಕಾರಣವನ್ನು ಇಟ್ಕೊಂಡು ಇವತ್ತು ರಾಜ್ಯದಲ್ಲಿ ಒಂದು ಸಮೀಕ್ಷೆಯನ್ನು ಪ್ರಾರಂಭ ಮಾಡಿದೆ. ಮೇ 5ರಿಂದ ಪ್ರಾರಂಭ ಆಗಿದೆ. ಇದು ನಮಗೆ ಒಂದು ಈ ಸಲದ ಒಂದು ಅತಿ ನಿಖರವಾದಂಥ ಒಂದು ವರದಿ ಹೊರಬರ್ತದೆ ಅನ್ನುವಂಥ ಒಂದು ಸಂಪೂರ್ಣ ಭರವಸೆ. ಆದರೆ ಕೆಲವು ತಾಂತ್ರಿಕ ತೊಂದರೆಗಳಿಂದ ಈ ಸಮೀಕ್ಷೆ ತುಂಬ ಆಮೆಗತಿಯಲ್ಲಿ ಹೋಗ್ತಾ ಇದೆ. ಭಾಳ ಮುಖ್ಯವಾಗಿ ಸರ್ವರ್ ಪ್ರಾಬ್ಲಮ್ ಇದೆ. ನಿನ್ನೆ ಒಂದೇ ಒಂದು ಮನೆಯನ್ನು ಸರ್ವೆ ಮಾಡೋಕ್ಕಾಗಿಲ್ಲ ಇಡೀ ನಮ್ಮ ಜಿಲ್ಲೆಯಲ್ಲಿ. ಇದು ಒಂದು 2-3 ದಿವಸದಿಂದ ಸರ್ವರ್ ಪ್ರಾಬ್ಲಮ್ ಇದೆ. ಒಂದು ನಾವು ಅದನ್ನು ಪ್ರಾರಂಭ ಮಾಡಬೇಕಾದ್ರೆ ಒಂದು 4 ಪ್ರಶ್ನೆಗಳು ಬರ್ತವೆ. ಮೊದಲು ಕುಟುಂಬದ ಒಂದು ಯಾವುದು ರೇಷನ್ ಕಾರ್ಡು, ಅದಾದ ನಂತರ ಎಸ್ಸಿನ ನಾನ್ ಎಸ್ಸಿನ. ಜನಾರ್ದನ ಹಳ್ಳಿ ಬೆಂಚಿ ಮಾತನಾಡಿ, ಒಂದು ಕುಟುಂಬದ ಮಾಹಿತಿ ಸಂಗ್ರಹಿಸಲು ಅರ್ಧ ಗಂಟೆಗೂ ಹೆಚ್ಚು ಸಮಯ ಬೇಕಾಗುತ್ತಿದೆ. ಸರ್ವರ ಸಮಸ್ಯೆಯಿಂದ ಕುಟುಂಬಗಳ ಅಪೂರ್ಣ ಮಾಹಿತಿ ಪಡೆಯುವಂತಾಗಿದೆ. ಒಂದೇ ಕುಟುಂಬದಲ್ಲಿ ಬೇರೆ ಬೇರೆ ರೇಷನ್ ಕಾರ್ಡ್ಗಳಿರುವ ಮಾಹಿತಿ ದಾಖಲಾಗುತ್ತಿಲ್ಲ. ಆಧಾರ್ ಸಂಖ್ಯೆ ನಮೂದಿಸಿದರೂ ಆ್ಯಪ್ ಲೋಡ್ ಆಗುತ್ತಿಲ್ಲ. ಕೂಡಲೇ ತಾಂತ್ರಿಕ ಸಮಸ್ಯೆ ನಿವಾರಿಸಬೇಕೆಂದರು. 17ರ ನಂತರ ಕೂಡ ಬೂತ್ ಮಟ್ಟದಲ್ಲಿ ಕೂತ್ಕೊಂಡು ಅವರು ಜನರೇ ಬಂದು ಅಲ್ಲಿ ಬರೆಸುವಂಥ, ಅಂದರೆ 19ರಿಂದ 3 ದಿವಸಗಳ ಕಾಲ ಅದನ್ನು ಕೂಡ ಅವಕಾಶ ಕೊಟ್ಟಿದ್ದಾರೆ. ಅದು ಪ್ರಾಕ್ಟಿಕಲ್ ಆಗಿ ಅಷ್ಟು ಕರೆಕ್ಟಾಗಿ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಎಲೆಕ್ಷನ್ ಸಂದರ್ಭಗಳು ಬೇರೆ, ಮನೆ ಮನೆಗೆ ಚೀಟಿ ಕೊಟ್ಟಿರ್ತಾರೆ, ಅದೆಲ್ಲ ಆಗ್ತದೆ. ಬಟ್ ಇಲ್ಲಿ ಏನಾಗ್ತದೆ ಅಂದರೆ ಆ 3 ದಿವಸದಲ್ಲಿ ಬೂಟಿಗೆ ಬಂದು ಅದು ಅವ್ರ ಜನರು ಬರೆಸುವಂಥದ್ದು ಕಷ್ಟ ಆಗ್ತದೆ. ಹಂಗಾಗಿ ಮನೆ ಮನೆಗೆ ಹೋಗುವಂಥ ಸರ್ವೆಗೆ ಒಂದು 80% ಆಗಬೇಕಾಗ್ತದೆ. ಹಂಗಾದರೆ ಮುಂದಿನ ಒಂದು ಸರ್ವೆ ಸುಸೂತ್ರವಾಗಿ ನಡೀಬೋದು. ಹಂಗಾಗಿ ಪ್ರತಿ ಮನೆ ಮನೆಗೆ ಹೋಗುವಂಥ ಒಂದು ಸರ್ವೆಯನ್ನು ಅದು ಇನ್ನೊಂದು ವಾರಗಳ ಕಾಲ ವಿಸ್ತರಿಸಬೇಕು ಅನ್ನುವಂಥದ್ದು ನಮ್ಮದು ಒಂದು ಬೇಡಿಕೆ. ಒಂದು ಸರ್ವರ್ ಸಮಸ್ಯೆಯನ್ನು ಸರಿಪಡಿಸಿ 7 ದಿವಸಗಳನ್ನ ಇದನ್ನು ವಿಸ್ತರಿಸಬೇಕು. ಇದರಲ್ಲಿ ಕೇವಲ ಸರ್ವರ್ ಸಮಸ್ಯೆ ಅಷ್ಟೇ ಅಲ್ಲದೆ ರೇಷನ್ ಕಾರ್ಡ್ ಇಲ್ಲದಂಥ ಕುಟುಂಬಗಳನ್ನ ಅಲ್ಲಿ ಆ ಆ್ಯಪಲ್ಲಿ ತಗೊಳ್ತಾ ಇಲ್ಲ. ಮೊದಲು ತಗೊಳ್ತದೆ ರೇಷನ್ ಕಾರ್ಡ್ ಇಲ್ಲದವರು ಆಧಾರ್ ಕಾರ್ಡ್ ನಂಬರ್ನ ಹಾಕ್ಬೋದು ಅಂತಿದ್ರು. ಬಟ್ ಆಧಾರ್ ಕಾರ್ಡ್ ನಂಬರ್ ಹಾಕಿದ್ರು ಕೂಡ ರೇಷನ್ ಕಾರ್ಡ್ ಇರಲಾರದಂಥ ಕುಟುಂಬಗಳ ಸರ್ವೆಯನ್ನು ಬಿಟ್ಟು ಇವತ್ತು ಮಾಡ್ತಾ ಇದ್ದಾರೆ. ಅದನ್ನು ಕೂಡ ಒಂದು ಪರಿಹರಿಸಬೇಕು. ಮತ್ತು ಇನ್ನೊಂದು ಏನಂದರೆ, ಒಂದೊಂದು ಬೂತ್ ಮಟ್ಟದಲ್ಲಿ ಒಬ್ಬ ಶಿಕ್ಷಕರನ್ನ ಹಾಕಿದ್ದಾರೆ. ಅವರೊಂದು 300-350 ಕುಟುಂಬಗಳು ಅವ್ರ ಲೀಸ್ಟ್ ಪ್ರಕಾರ ಕೊಟ್ಟಿದ್ದಾರೆ. ಬಟ್ ಪ್ರಾಕ್ಟಿಕಲ್ ಆಗಿ ಸ್ಲಮ್ ಪ್ರದೇಶಗಳಲ್ಲಿ ಒಂದು ಕುಟುಂಬ ಅಂತ ಅವ್ರು ಹೋದ್ರೆ ಅದೇ ಕುಟುಂಬದಲ್ಲಿ 3 ರೇಷನ್ ಕಾರ್ಡ್ ಇದೆ. ಅದು 3 ಕುಟುಂಬ ಅಂತ ಆಗ್ತದೆ. ಅಂದರೆ 1.5 ತಾಸು ಒಂದೇ ಮನೆಯಲ್ಲಿ ನಾವು ಕೂತ್ಕೊಳ್ಳುವಂಥ ಒಂದು ಸಂದರ್ಭ ಬಂದೋದಿದೆ. ಹಂಗಾಗಿ ಅವರು ಈಗಾಗಲೇ ರಿಸರ್ವಲ್ಲಿ ಒಂದು ತಾಲೂಕಿನಲ್ಲಿ 100 ಜನರನ್ನು ಇಟ್ಕೊಂಡಿದ್ದಾರೆ. ಅವ್ರ ಜೊತೆಗೆ ಅವ್ರನ್ನು ಕೂಡ ಜಾಯಿಂಟ್ ಆಗಿ. ಈ ಸಂದರ್ಭದಲ್ಲಿ ರಾಜು ಸಂಗಟಿ, ಮಣಿಕಂಠ, ರಾಮು ಅರೋಲಿ, ಚಂದ್ರು, ಉರುಕುಂದಪ್ಪ, ಪ್ರವೀಣ್ ಇದ್ದರು. ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ತಾಲೂಕು ಹಾಗೂ ಬಾಗಲಕೋಟೆಯಲ್ಲಿ ಮನೆ ಕಳ್ಳತನ ಮಾಡಿದ ಆರೋಪಿಗಳನ್ನು ಪೊಲೀಸರು ಬಂಧಿಸಿ 8 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. 2024ರ ಅಕ್ಟೋಬರ್ 11ರಂದು ಲಿಂಗಸೂಗೂರು ತಾಲೂಕಿನ ಗುರುಗುಂಟ ಗ್ರಾಮದ ನಿವಾಸಿ ವಿರೂಪಾಕ್ಷಪ್ಪ ತಂದೆ ಗುರಪ್ಪ ಸಜ್ಜನ್ ಮನೆಯಲ್ಲಿ ಯಾರೂ ಇಲ್ಲದ ಸಂದರ್ಭದಲ್ಲಿ ಕದೀಮರು ಮನೆ ಬಾಗಿಲು ಮುರಿದು ಮನೆಯಲ್ಲಿದ್ದ 80,000 ಮೌಲ್ಯದ 2 ತೊಲೆಯ ಬಂಗಾರದ ಅವಲಕ್ಕಿ ಸರ, 30,000 ಮೌಲ್ಯದ 8 ಗ್ರಾಂ ಬಂಗಾರದ ಕಿವಿಯ ಹ್ಯಾಂಗಿಂಗ್ಸ್, 8 ತೊಲೆಯ ಬೆಳ್ಳಿ ಕಾಲು ಚೈನು ಹಾಗೂ 50,000 ನಗದು ಹಣ, ಒಟ್ಟು 2,33,000 ಬೆಲೆ ಬಾಳುವ ಬಂಗಾರದ ಆಭರಣಗಳು, ಬೆಳ್ಳಿಯ ಆಭರಣಗಳು ಮತ್ತು ನಗದು ಹಣವನ್ನು ದೋಚಿ ಪರಾರಿಯಾಗಿದ್ದರು. ಈ ಕುರಿತು ಹಟ್ಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಎಸ್ಪಿ ಪುಟ್ಟಮಾದಯ್ಯ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಹರೀಶ್, ಡಿಎಸ್ಪಿ ದತ್ತಾತ್ರೇಯ ಕಾರ್ನಾಡ್ ಮಾರ್ಗದರ್ಶನದಲ್ಲಿ ಪ್ರಕರಣವನ್ನು ತನಿಖೆ ನಡೆಸಲಾಯಿತು. ಹಟ್ಟಿ ಪಟ್ಟಣದ ಪಾಮನಕಲ್ಲೂರು ಕ್ರಾಸ್ ಹತ್ತಿರ ಓರ್ವ ಆರೋಪಿಯನ್ನು ವಶಕ್ಕೆ ಪಡೆದು ತನಿಖೆಗೆ ಒಳಪಡಿಸಿದಾಗ ಆರೋಪಿ ತಪ್ಪಿಸಿಕೊಂಡು ಶರಣಾಗಿದ್ದು, ಬಂಧಿತ ಆರೋಪಿಯಿಂದ 20 ಗ್ರಾಂ ಅವಲಕ್ಕಿ ಸರ ಹಾಗೂ ರೂಪಾಯಿ 1,99,200
4 ಗ್ರಾಂ ಕಿವಿಯ ಹ್ಯಾಂಗಿಂಗ್ಸ್ 39,840, ಒಟ್ಟು ರೂಪಾಯಿ 44 ಗ್ರಾಂ ಬಂಗಾರದ ಆಭರಣಗಳು ಒಟ್ಟು ಮೌಲ್ಯ 4,38,240 ವಶಕ್ಕೆ ಪಡೆಯಲಾಗಿದೆ. ಇದೇ ವೇಳೆಯಲ್ಲಿ ಬಾಗಲಕೋಟೆ ಜಿಲ್ಲೆಯ ಇಲೇಕಲ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಳ್ಳತನ ನಡೆದಿದ್ದು 21 ಗ್ರಾಂ ಬಂಗಾರದ ಲಾಂಗ್ ನೆಕ್ಲೆಸ್, 2,09,160 ರೂಪಾಯಿ, 9.9 ಗ್ರಾಂ ಬಂಗಾರದ ಸರ ಒಟ್ಟು ಮೌಲ್ಯ ರೂಪಾಯಿ 98,604, 2.5 ಗ್ರಾಂ ಬಂಗಾರದ ಜುಮ್ಕಿ ಒಟ್ಟು ಮೌಲ್ಯ ರೂಪಾಯಿ 24,900, 2.92 ಗ್ರಾಂ ಬಂಗಾರದ ರಿಂಗ್ 29,083 ರೂಪಾಯಿಗಳು, ಒಟ್ಟು 36.37 ಗ್ರಾಂ ಬಂಗಾರದ ಆಭರಣಗಳು ಮೌಲ್ಯ 3,61,747 ರೂಪಾಯಿಗಳು, ಒಟ್ಟು 80.32 ಗ್ರಾಂ ಬಂಗಾರದ ಆಭರಣಗಳು ಮೌಲ್ಯ 8 ಲಕ್ಷ ರೂಪಾಯಿ ಬೆಲೆ ಬಾಳುವ ಬಂಗಾರದ ಆಭರಣಗಳನ್ನು ಜಪ್ತಿ ಮಾಡಿಕೊಂಡು ಆರೋಪಿಯನ್ನು ನ್ಯಾಯಾಂಗ ವಶಕ್ಕೆ ನೀಡಲಾಗಿದೆ. ಆರೋಪಿತನ ಮತ್ತು ಕಳ್ಳತನ ಪ್ರಕರಣ ಪತ್ತೆ ಹಚ್ಚುವಲ್ಲಿ ಹಟ್ಟಿ ಪೊಲೀಸ್ ಠಾಣೆಯ ಪೊಲೀಸರು ಇನ್ಸ್ಪೆಕ್ಟರ್ ಹೊಸಕೇರಪ್ಪ ಕೆ, ಧರ್ಮಣ PSI, ಶೇಖ್ ರೆಹಮಾನ್ ASI ಹಾಗೂ ಸಿಬ್ಬಂದಿಯವರಾದ ನಾರಾಯಣ, ಬಸವರಾಜ್, ವಿಶ್ವನಾಥ್, ಬಸವರಾಜ್, ವಿಜಯ್, ಬಸವರಾಜ್, ಅಮರೇಶ್, ಶರಣಬಸವ, ನಾಗಾರ್ಜುನ್ ಹಾಗೂ ಅಜೀಂ ಪಾಷಾ ಜಿಲ್ಲಾ ಪೊಲೀಸ್ ಕಚೇರಿ ಒಳಗೊಂಡ ವಿಶೇಷ ತಂಡದ ಕಾರ್ಯಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. 300 ಕಾಪು ಸಾಂಸ್ಕೃತಿಕ ಬೆಳ್ಳಿ ಹಬ್ಬದ ಅಂಗವಾಗಿ ಕ್ರಿಕೆಟ್ ಪಂದ್ಯಾವಳಿ. ಯುವಕರು ಆರೋಗ್ಯ ರಕ್ಷಣೆಗೆ ಕ್ರೀಡೆಗಳಲ್ಲಿ ತೊಡಗಿ. ಎ ಪಾಪರೆಡ್ಡಿ. ಮಾಜಿ ಸೈನಿಕರಿಂದ ತಿರಂಗ ಯಾತ್ರೆ. ಆಪರೇಷನ್ ಸಿಂಧೂರ್ ಯಶಸ್ಸಿಗೆ ಮಾಜಿ ಸೈನಿಕರ ಮೆಚ್ಚುಗೆ. ಒಳ ಮೀಸಲು ಜಾತಿ ಗಣತಿಗೆ ಸರ್ವರ ಸಮಸ್ಯೆ. ಕಾಲಾವಕಾಶ ವಿಸ್ತರಿಸಲು KP ಅನಿಲ್ ಕುಮಾರ್ ಆಗ್ರಹ. ಎರಡು ಮನೆ ಕಳ್ಳತನ. ಅಂತರ ಜಿಲ್ಲಾ ಕಳ್ಳನ ಬಂಧ. 8 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ವಶ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.